ಈ ವಿಡಿಯೋ ಹಾಕಬೇಕು ನಾನು ಅಂತ ನಾನು ಅಂದ್ಕೊಂಡು ಏನಾಗ್ತೈತೆ ಇಲ್ವಾ ಸಾವಿರಾರು ಜನರ ಪ್ರೀತಿನೂ ಸಿಗ್ತೈತೆ ರೀ. ಸಾವಿರಾರು ಜನ ಈಗ ಟಿಪ್ಸ್ ಏನಾರ ಬಗ್ಗೆ ಹೇಳಿ ಅವು ತನ್ನ ತಿನ್ನಾಗ್ತಾರೆ. ಯಾಕಂದ್ರೆ ಕೆಲವು ಸೊ ಅಂಥದ್ದು ಹೋಗಿ ನಮ್ಗೆ ಇಡೀ ಕರ್ನಾಟಕ ಜನದಾಗ ಯಾವ್ಯಾವ ಮೂಲ್ಯಾಗ ನಮ್ಗೆ ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ರ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಸ್ವಲ್ಪ ಆರಾಮಿರಲಿಲ್ಲ ನೋಡಿರಿ, ನನ್ನ ಮುಖ ಎಲ್ಲ ಯಾವ ಥರ ಆಗಿತ್ತು. ಸೊ ಜ್ವರ ಎಲ್ಲ ಬಂದುಬಿಟ್ಟು ಆರಾಮಿರ್ಲಿಲ್ಲ ರೀ. ಸೊ ಅದರಲ್ಲಿ ಈಗ ಒಂಚೂರು ಆರಾಮಾಗಿತ್ತು ರೀ. ಆರಾಮಾಗಿದ್ದಾಗ ಒಂದು ವೀಡಿಯೋ ಮಾಡ್ಬೇಕಂತ ಮಾಡಾಕತ್ತೀನಿ ರೀ. ಮತ್ತು ಸರಿಯಾಗಿ ವೀಡಿಯೋನೂ ಆಗಾಗತ್ತಿಲ್ಲ ಏನಿಲ್ಲ ಅಂತಂದು ಮತ್ತು ಅದ್ರಾಗ ಎದ್ದು ವೀಡಿಯೋ ಮಾಡಾಕತ್ತೀನಿ ರೀ. ಯಾಕಂದ್ರೆ ಡೈಲಿ ವೀಡಿಯೋ ಹಾಕಬೇಕು ನಾನು ಅಂತ ನಾನು ಅಂದ್ಕೊಂಡು ಸ್ವಲ್ಪ ಗುಳಿಗೆ ತೊಗೊಂಡು ಆರಾಮಾಗಿದ್ದೀನಿ ರೀ. ಮತ್ತು ನೋಡಿರಿ ಫ್ರೆಂಡ್ಸ್, ಕೆಲವೊಂದಿಷ್ಟು ಜನ ಏನಾಗ್ತಾರೆ ರೀ, ಯೂಟ್ಯೂಬಿಂದ ಏನು ನಮ್ಗೆ ಉತ್ಪನ್ನ ಸಿಗೋಂಗಿಲ್ಲ ಬಿಡಿ, ಏನಾಗಂಗಿಲ್ಲ ಅಂತಂದು ಹೇಳ್ತಾರೆ ರೀ. ಸೊ ಇದರಿಂದ ಏನಾಗ್ತೈತೆ ಇಲ್ವ ಅನ್ನೋದು ಅದು ಒಂಚೂರು ನನಗೆ ಅನಿಸಿದ್ದು ನಾನು ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ್. ಒಂದೆರಡು ಮಾತು ಅದೇನಪ್ಪ ಅಂದ್ರೆ, ಯೂಟ್ಯೂಬಿಂದ ಏನು ಉತ್ಪನ್ನ ಅನ್ನೋಕ್ಕಿಂತನೂ ನಾವು ಇಲ್ಲಿಂದ ನಾವು ದುಡ್ಡು ತೊಗೊಳೋಕ್ಕಿಂತನೂ ನಾವು ಸಾವಿರಾರು ಜನರ ಪ್ರೀತಿ ಅಂತರೂ ನಾವು ತೊಗೊಳ್ತೇವೆ ರೀ. ಈ ಯೂಟ್ಯೂಬ್ದೊಳಗಂತರೂ ನಮ್ಗೆ ಕೈ ಹತ್ತಲ್ಲ ಏನಿಲ್ಲ ಈ ಯೂಟ್ಯೂಬ್ ಅಂತಂದು ಕೆಲವೊಬ್ರು ಏನು ಮಾಡ್ತಾರೆ ರೀ, ಸ್ವಲ್ಪ ಭಾಳ ಮಾನಸಿಕ ಮಾಡ್ಕೊಂಡ್ಬಿಡ್ತಾರೆ ರೀ. ಮಾನಸಿಕ ಅನ್ನಕ್ಕೂ ಏನು ಮಾನಸಿಕನೂ ಮಾಡ್ಕೋಬೇಡ್ರಿ. ಯಾಕಂದರೆ ಇದ್ರಾಗ ನಾವು ದುಡ್ಡು ತೊಗೊಳಕ್ಕಿಂತ ಜಾಸ್ತಿ ನಮ್ಗೆ ಇಲ್ಲೇ ಸಾವಿರಾರು ಜನರ ಪ್ರೀತಿನೂ ಸಿಗ್ತೈತೆ ರೀ. ಸಾವಿರಾರು ಜನ ನಮ್ಗೆ ಸಪೋರ್ಟ್ ಸಿಗ್ತೈತೆ ರೀ. ಎಷ್ಟೋ ಜನ ಒಬ್ಬರಿಗೆ ಬಡ್ರ ಜನಕ್ಕೆ ಹೆಲ್ಪ್ ಮಾಡೋರು ಇದ್ದಾರೆ ರೀ. ಇದರಲ್ಲಿ ಭಾಳ ಸಾಕಷ್ಟು ಜನರಿಗೆ ನಾನು ಕೇಳಿದ್ದೀನಿ ಬಟ್ ನೋಡಿದ್ದೀನಿ ನಾನು. ಬಟ್ ಇದ್ರಾಗ ಇದು ಬಡ್ರ ಜನಕ್ಕಂತೂ ಭಾಳ ಹೆಲ್ಪ್ ಆಗೈತೆ ರೀ. ಯಾಕಂದರೆ ಒಬ್ಬೊಬ್ಬರು ಮನ್ಯಾಗ ಹೆಣ್ಮಕ್ಳು ಹೊರಗಡೆ ದುಡ್ಯಾಕೆ ಹೋಗಿರಂಗಿಲ್ಲ ರೀ. ಅವು ಅಂಥವ್ರಿಗೆ ಮನ್ಯಾಗಿಂದ ಏನಾರ ಅಡುಗೆದಾಗಲಿ ಡೈಲಿ ರುಟೀನಿಂದ ತಾವೇನು ಕೆಲಸ ಮಾಡ್ತಾರೆ ಅದನ್ನ ಬಗ್ಗೆ ಇಲ್ಲಿಗರ ಟಿಪ್ಸ್ ಏನಾರ ಬಗ್ಗೆ ಹೇಳಿ ಅವರು ಇದರಿಂದ ದುಡ್ಡನ್ನ ಮಾಡ್ಕೋಬೋದು ರೀ. ನಿಜವಾಗ್ಲೂ ಇದರಲ್ಲಿ ಏನೂ ಇಲ್ಲ ಅನ್ನೋದು ನಾವು ನಮ್ಮ ತಲೆಯಾಗ ಅದು ಭ್ರಮೆ ಇರ್ತೈತೆ ರೀ. ಬಟ್ ಇದರಿಂದ ಸಾಕಷ್ಟು ಐತೆ ರೀ. ಇದು ಕೈ ಹಿಡಿದವ್ರಿಗಂತೂ ಸಾಕಷ್ಟು ಶ್ರೀಮಂತರನ್ನ ಮಾಡೈತಂತ್ರಿ ಇದು ಯೂಟ್ಯೂಬ್ ಹೇಳ್ತಿರ್ತಾರೆ. ಬಟ್ ನಮ್ಮಂಥವ್ರಿಗೆ ಏನು ಅನಿಸ್ತೈತೆ ರೀ, ಏನೋ ನಾವು ಕೈ ಹತ್ತಿಲ್ಲ ಬಿಡು, ನಮ್ಮಂಥವ್ರಿಗೆ ಇದು ಇಲ್ಲ ಇದು ಅಂತಂದು ನಾವು ನಮ್ಮ ಮನಸ್ಸಿದ ಮಟ್ಟಿಗೆ ನಾವು ಅಂದ್ಕೊತೀವಿ ರೀ. ಬಟ್ ಇದು ಕೆಲವೊಂದಿಷ್ಟು ಜನರಿಗಂತೂ 99% ಅಷ್ಟು ಕೆಲವು ಜನಕ್ಕೆ ಇದು ಹೆಲ್ಪ್ ಆಗೈತೆ ರೀ. ಯಾಕಂದರೆ ಎಷ್ಟೋ ಜನ ಇದರಿಂದನೇ ಒಂದು ತನ್ನ ತಿನ್ನಾಗ್ತಾರೆ. ಯಾಕಂದ್ರೆ ಕೆಲವು ಹೊರಗಡೆ ಹೋಗಿರಂಗಿಲ್ಲ ರೀ. ಅವ್ರು ದುಡ್ಯಾಕ ಯಾವಾಗಲೂ ಹೆಣ್ಮಕ್ಳು ಈಗ ಮನ್ಯಾಗ ಒಬ್ಬೊಬ್ಬರು ಪದ್ಧತಿ ಇರ್ತೈತಿ, ಒಬ್ಬೊಬ್ಬರು ಊರಾಗೂ ಪದ್ಧತಿ ಇರ್ತೈತಿ, ಮನ್ಯಾಗೂ ಪದ್ಧತಿ ಇರ್ತೈತಿ ರೀ. ಹೊರಗಡೆ ಎಲ್ಲಿ ಕೆಲ್ಸಕ್ಕೆ ಹೋಗಬಾರ್ದು ಹಂಗೆ ಹಿಂಗೆ ಅಂದ್ರೆ ಅಂಥವ್ರಿಗೆಲ್ಲ ಇದು ಯೂಟ್ಯೂಬ್ ಅಂದ್ರೆ ಭಾಳ ಹೆಲ್ಪನ ಆಗೈತೆ ರೀ ಫ್ರೆಂಡ್ಸ್. ಅದಕ್ಕೆ ನೀವು ಮನ್ಯಾಗ ನೋಡ್ರಿ, ಹೊಸ್ದಾಗಿಲ್ಲ ಯಾರು ಚಾನಲ್ ಮಾಡೋರು ಅದೀರಿ ಮಾಡಿರಿ, ಏನಾಗಲ್ಲ. ಯಾಕಂದ್ರೆ ಇದು ಏನಪ್ಪ ಅಂದ್ರೆ ಇದ್ರಾಗ ನಮ್ಗೆ ಜಾಸ್ತಿ ದುಡ್ಡಿಗಿಂತ ನಮ್ಗೆ ಗೊತ್ತಿಲ್ಲದ ಇರೋರಾಗಲಿ ಅಂಥವರೆಲ್ಲ ನಮ್ಗೆ ಹತ್ತಿರ ಆಗ್ತಾರೆ. ನಮ್ಮ ಮನ್ಯಾನ ಮಂದಿನ ನಮ್ಗೆ ಆಗಂಗಿಲ್ಲ ರೀ, ನಮ್ಮ ರಿಲೇಷನ್ಶಿಪ್ ಆಗಂಗಿಲ್ಲ. ಸೊ ಅಂಥದ್ದು ಹೋಗಿ ನಮ್ಗೆ ಇಡೀ ಕರ್ನಾಟಕ ಜನದಾಗ ಯಾವ್ಯಾವ ಮೂಲ್ಯಾಗ ನಮ್ಮ ವೀಡಿಯೋಸ್ ಎಲ್ಲ ಹೋಗ್ತಾವ ಅಂಥವ್ರು ನಮ್ಗೆ ನಮ್ಮ ಮನೆಯವ್ರ ಥರ ಆಗಿ ನಮ್ಗೆ ಒಂಚೂರು ಧೈರ್ಯ ಕೊಡೋಕೆ ಇದು ಮಾಡ್ತಾರೆ ರೀ. ಅವರು ಅಷ್ಟು ಪ್ರೀತಿಗೆ ತೋರಿಸ್ತಾರೆ. ಅವ್ರ ಪ್ರೀತಿಗೆ ಅವ್ರ ಆಶೀರ್ವಾದಕ್ಕೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ ರೀ ಯೂಟ್ಯೂಬಿಂದನೇ. ಯಾಕಂದ್ರೆ ಇದು ಭಾಳ ಇದು ಐತೆ, ಚಲೋ ಐತಿ. ಬಟ್ ಮಾಡಿದವ್ರಿಗಂತೂ ಸಖತ್ ಇದು ಐತ್ರಿ, ಅದು ಇನ್ಕಮ್ ಐತಿ. ಬಟ್ ಮಾಡ್ಲಾರ್ದೋಗಿ ಇನ್ನೂ ಕೈ ಹಿಡಿಲಾರ್ದವ್ರಿಗೆ ಒಂಚೂರು ಇದು ಅನ್ನಿಸ್ತೈತಿ ರೀ. ಇದು ಕಷ್ಟ ಅನ್ನಿಸ್ತೈತಿ. ಕಷ್ಟ ಅನ್ನೋಕ್ಕಿಂತ ನಾವು ಇದರಲ್ಲಿ ಕಷ್ಟಪಟ್ಟರೆ ನಮ್ಗೆ ಇದ್ರಾಗ ಪ್ರತಿಫಲ ಸಿಗ್ತೈತಿ. ನಾವು ಕಷ್ಟಪಡ್ದನ್ನ ನಮ್ಗೆ ಪ್ರತಿಫಲ ಅಂದ್ರೆ ಸಿಗ್ತೈತೇನು ರೀ. ನಾನು ನೋಡ್ರಿ, ಈ ನಂದು ಎಷ್ಟು ಇದಾಗಿತ್ತು ರೀ. ಬಟ್ ಈಗ ನಾನು ಒಂಚೂರು ಕಷ್ಟಪಟ್ಟರೆ ನಾನು ಇದ್ರಾಗ ಜಾಸ್ತಿನ ಕಷ್ಟಪಟ್ಟರೆ ನನಗೆ ಇದ್ರಾಗ ಇನ್ಕಮ್ ಐತಿ. ಬಟ್ ನಾನು ಇದ್ರಾಗ ಏನು ಮಾಡ್ತೇನೆ ಅಂದ್ರೆ, ನಂಗೆ ಕೆಲಸದ ಮನೆ ಅದಾವು, ಕೆಲಸದ ಮನೆಗೆ ಹೋಗ್ಕೊತಾನೆ. ಆಮೇಲೆ ಇದ್ರಾಗ ನನಗೆ ಟೈಮ್ ಕೊಡ್ಬೇಕಂದ್ರೆ ಆಗಂಗಿಲ್ಲ ರೀ. ಅದ್ರಾಗ ನನಗೆ ಏನಾಗ್ತೈತೆ ಅಂದ್ರೆ ಒಂಥರ ಸುಸ್ತಾದಂಗೆ ಆಗಿ ಆರಾಮಿಲ್ದಂಗೆ ಆಗ್ಬಿಡ್ತೈತೆ ರೀ. ಬೆಳಿಗ್ಗೆ 7 ಗಂಟೆಗೆ ಕೆಲ್ಸಕ್ಕೆ ಹೋಗಿರ್ತೀನಿ. ಅಂಥದ್ರಾಗ ಅಲ್ಲಿದ್ದು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಬಂದು ಮೇಲೆ ಮನೆಯಾಗಿಂದ ಮಾಡ್ಕೋಬೇಕಂದ್ರೆ ಬಂದವ್ರು ಹೋಗೋದು ನೋಡ್ಕೋಬೇಕು ರೀ. ಎಲ್ಲದು ಅದನ್ನೆಲ್ಲ ಮಾಡ್ಕೊಂಡು ನಾನು ಯೂಟ್ಯೂಬ್ ಟೈಮ್ ಕೊಡ್ಬೇಕಂದ್ರೆ ನಂಗೆ ಒಂಚೂರು ಟೈಮ್ ಸಿಗೋಕೆ ಮಾಡಾಕತ್ತೀನಿ. ಟೈಮ್ ಸಿಗ್ಲಿಲ್ದಾಗ ಇಲ್ಲರಿ ಆ ಥರ ಆಗತ್ತೈತಿ. ಬಟ್ ಅದೇ ನಾನು ಕಷ್ಟಪಡ್ತಿಲ್ಲ, ನನಗೆ ಆಗ್ತಿಲ್ಲ ಅಷ್ಟೇ ರೀ. ನಾನು ಕಷ್ಟಪಟ್ಟರೆ ನನಗೆ ಇದ್ರಾಗ ಇನ್ಕಮ್ ಐತಿ. ಬಟ್ ಏನು ಮಾಡ್ಬೇಕು ರೀ, ನಂಗೆ ಹೊರಗಿನ ಕೆಲಸನೇ ಇವೆಲ್ಲ ಕೆಲಸನೇ ಜಾಸ್ತಿ ಆಗ್ಬಿಟ್ಟಿರ್ತಾವೆ. ಸೊ ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ ರೀ ಫ್ರೆಂಡ್ಸ್. ನಿಮ್ಮ ಅನಿಸಿಕೆ ಏನೈತಿ ನಿಮ್ಮ ಕಮೆಂಟ್ ಮೂಲಕ ನಂಗೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ಫ್ರೆಂಡ್ಸ.
ಹಾಗೆ ಈ ಶಾರ್ಟ್ ಆ್ಯಂಡ್ ಸ್ವೀಟ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳಾಗತ್ತೇನೆ ರೀ. ಅದಕ್ಕಿಂತ ಮುಂಚೆ ನೀವು ಯಾರೆಲ್ಲ ವಿಡಿಯೋ ನೋಡಿದಿರ ಅವರೆಲ್ಲರೂ ಕೂಡ ಪ್ಲೀಸ್ ಲೈಕ್ ಮಾಡಿರಿ ಫ್ರೆಂಡ್ಸ. ಇದ್ರಾಗ ಯಾರ್ಯಾರು ಯೂಟ್ಯೂಬ್ನ ಹೊಸದಾಗಿ ಶುರು ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಆರಾಮಾಗಿ ನೀವು ಯೂಟ್ಯೂಬ್ನ ಶುರು ಮಾಡ್ಬೋದು. ಬೇಕಾದಷ್ಟು ನೀವು ಇನ್ಕಮ್ನು ಗಳಿಸ್ಬೋದು, ಹಾಗೆ ಸಾವಿರಾರು ಜನರ ಪ್ರೀತಿನ ಇದ್ರಾಗ ಗಳಿಸ್ಕೋಬೋದು ರೀ ಫ್ರೆಂಡ್ಸ. ಮತ್ತು ನೋಡಿರಿ, ನಾನು ಇದಿಷ್ಟ ಮಾತನ್ನು ಹೇಳಿ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ಹೊಸದಾಗಿಲ್ಲ ಯಾರು ನನ್ನ ಚಾನಲ್ ನೋಡಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ನಿನ್ನ ಮುಖ ನೋಡ್ರಿ ಆ ಥರ ಆಗೈತಿ.